ಜನಪ್ರಿಯ ಶಾಸಕರಾದ ಇಕ್ಬಾಲ್ ಹುಸೇನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೆ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಎಲ್ಲ ಅವರ ಅಭಿಮಾನಿ ಬಳಗದವರ ಜೊತೆಗೂಡಿ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆಗೂಡಿ, ಹಾಗೆ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಜೊತೆಗೂಡಿ, ಹಿಂದುಳಿದ ವರ್ಗ ಸೇವಾದಳ ಹಾಗೆ ಇನ್ನಿತರ ಎಲ್ಲ ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಘಟಕಗಳ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರ ಜೊತೆಗೂಡಿ ಒಂದು ಕಾರ್ಯಕ್ರಮವನ್ನು, ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರುಗಳು 14 ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಬಂದಿದ್ದಾರೆ. ಸ್ಪೆಷಲಿಸ್ಟ್ಗಳು, ಒಂದು ಜನರಲ್ ಫಿಸಿಷನ್ನು, ಮತ್ತು ಕೀಲು ಮತ್ತು ಮೂಳೆ ತಜ್ಞರು, ಸ್ತ್ರೀರೋಗ ಮತ್ತು ಮಕ್ಕಳ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ಶಸ್ತ್ರಚಿಕಿತ್ಸಕರು, ಕಣ್ಣಿನ ತಜ್ಞರು, ಮಧುಮೇಹ ಮತ್ತು ರಕ್ತದೊತ್ತಡ ತಜ್ಞರು, ಹೃದ್ರೋಗ ತಜ್ಞರು, ಚರ್ಮರೋಗ ತಜ್ಞರು, ದಂತವೈದ್ಯರು, ಮೂತ್ರಪಿಂಡ ತಜ್ಞರು, ಮನೋರೋಗ ತಜ್ಞರು, ಹೀಗೆ ಹಲವಾರು 14 ರೀತಿಯ ತಜ್ಞರು ಒಳಗೊಂಡ ತಂಡ ಇವತ್ತು ಇಲ್ಲಿ ಬಂದು ರಾಮನಗರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಇಲ್ಲಿ ಈ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಮುಸ್ಲಿಂ ವಾರ್ಡ್ ಭಾಗದಲ್ಲೂ ಕೂಡ ಅಲ್ಲೂ ಒಂದು ಉಚಿತ ಆರೋಗ್ಯ ಶಿಬಿರ ಕೂಡ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಾಡು ಮಾಡಿದ್ದೀವಿ. ಇಲ್ಲಿ ಬಂದು ಇರ್ತಕ್ಕಂಥವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ, ಏನು 9 ಗಂಟೆಯಿಂದ 4 ಗಂಟೆವರೆಗೆ ನಾವು ಈ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಅಲ್ಲಿವರೆಗೂ ಊಟದ ವ್ಯವಸ್ಥೆ ಇರ್ತದೆ. ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಆಟೋಗಳಿಂದ ಮುಖಾಂತರ ಅವ್ರನ್ನ ಕರ್ಕೊಂಡೋಗ್ಬಿಡೋದು, ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ ತಗೊಂಡು ನಮ್ಮ ಯುವ ಕಾಂಗ್ರೆಸ್ನ ಮಿತ್ರರುಗಳು ಮತ್ತು ಇಕ್ಬಾಲ್ ಹುಸೇನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಈ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 800 ರಿಂದ 900 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತಂದು ಬರೀ ಕೇವಲ 2 ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿಗೆ ಸಾಕ್ಷಿಯಾಗಿದ್ದಾರೆ. ಹುಟ್ಟುಹಬ್ಬದ ಆಚರಣೆಯ ಮುಖಾಂತರ ಜನಸಾಮಾನ್ಯರಿಗೆ, ವಿಶೇಷವಾಗಿ ಬಡವರ ಮತ್ತು ಮಧ್ಯಮದ ರೈತರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿ ಬಹುಪಾಲು ಜನಗಳಿಗೆ ಶುಗರು, BP ಮತ್ತು ಬೆನ್ನು ನೋವು, ಮಂಡಿ ನೋವು ಇವೆಲ್ಲ ಕೂಡ ಹೆಚ್ಚೆಚ್ಚು ಜನಗಳಿಗೆ ನಾವು ಕಾಣ್ತಾ ಇದ್ದೀವಿ. ಜನಗಳಿಗೆ ಬರುವಂಥ ವಿಷಯ ನೋಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಒಂದು ಕಡೆ ಶಾಸಕರುಗಳು ಕೇವಲ ಶಾಸಕರಾಗಿ ಕೆಲಸ ಮಾಡೋ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡಬೇಕು. ಜೊತೆಗೆ ಜನರ ಆರೋಗ್ಯ ಭಾಗ್ಯವನ್ನು ಕೂಡ ಜನಗಳಿಗೆ ನೀಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ನಮ್ಮೆಲ್ಲರ ಪಕ್ಷದ ಮುಖಂಡರು ಮತ್ತು ಎಲ್ಲ ಸ್ನೇಹಿತರೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚು ನಮ್ಮ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಡವರಿಗೆ ಮತ್ತು ಮಹಿಳೆಯರಿಗೆ ಅನೇಕ ರೋಗಗಳಿದ್ರೂ ಕೂಡ ಅವನ ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡುವಂಥ ಸಂದರ್ಭದಲ್ಲಿ ಇಂಥ ಶಿಬಿರಗಳು ಏರ್ಪಾಡು ಮಾಡಿ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಈ ತಾಲೂಕಿನ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಎಲ್ಲರ ಅಭಿವೃದ್ಧಿಯನ್ನ, ವೈಯಕ್ತಿಕವಾದ ಅಭಿವೃದ್ಧಿಗಳನ್ನ ಅಂದರೆ ಹಣಕಾಸಿನ ತೊಂದರೆ ಇರ್ಬೋದು, ಅಂಥ ವಿಷಯಗಳನ್ನು ಕೂಡ ಮನ ಮೆಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಸಮಾಜ ಸೇವೆಯಿಂದ ರಾಜಕೀಯಕ್ಕೆ ಬಂದವರು. 7 ವರ್ಷದಿಂದ ಸೋತಾಗಲೂ ಕೂಡ ಮನೆ ಸೇರಿಕೊಳ್ಳಲಿಲ್ಲ. ಕೊರೋನಾ ಸಂದರ್ಭ ಇರಲಿ ಅಥವಾ ರಾಷ್ಟ್ರೀಯ ಹಬ್ಬಗಳಿರಲಿ, ಸಾಮಾನ್ಯ ಜನರ ಕಷ್ಟ ನಷ್ಟಗಳಿಗೆ ಅವರು ಸಹಾಯ ಹಸ್ತ ಬಹಳಷ್ಟು ಈ ತರ ಶಾಸಕರು ಸಿಗೋದು ಕಷ್ಟ. ಅಂತ ಶಾಸಕರ ಬಡವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದುವರೆಗೂ ಕೂಡ ಅವರು ಸಕ್ರಿಯವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸೇವೆ ಮಾಡುವಂತ ಶಕ್ತಿ ಕೊಡ್ಲಿ, ಇನ್ನೇ ಹೆಚ್ಚು ಸಿಗ್ಲಿ, ಹೆಚ್ಚು ಕೊಡ್ಲಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡ್ತಾ ಜನಪ್ರಿಯ ಶಾಸಕರಾದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಒಂದು ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರುವಂತೆ ಎಲ್ಲ ಗಣ್ಯರೇ, ನಮ್ಮ ಶಾಸಕರು ಏನು ಇವತ್ತೊಂದು ದಿವಸ ಶಾಸಕರಾಗಿ ಬಂದ್ಮೇಲೆ ನಮ್ಮ ಸಮಾಜದ ಆಗೋಗೋ ಸಮಸ್ಯೆಗಳನ್ನು ನೋಡ್ತಾ ಜನರ ಸ್ಪಂದನೆಗೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ಎಲ್ಲ ಸಮಾಜದ ಜನಗಳಿಗೆ ಮತ್ತು
ಪ್ರತಿಯೊಬ್ಬರು ಕೂಡ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಇಟ್ಟು ಪ್ರತಿಯೊಬ್ಬರಿಗೆ ಈ ಸೇವೆಯನ್ನು ಪಡ್ಕೊಳ್ಳಿ ಅಂತೇಳಿ ಒಂದು ಈ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತಾ ಮತ್ತೆ ಅವರ ಆರೋಗ್ಯ ಐಶ್ವರ್ಯ ಮತ್ತ ಎಲ್ಲವನ್ನೂ ಕೊಡ್ಲಿ ಅಂತೇಳಿ ದೇವರ